ಈ ಕೃಷ್ಣನ ಅವತಾರ ಆಗಿರೋದು ಕಾರಾಗೃಹದಲ್ಲಿ, ಬಂದಿಖಾನೆ ಅಂತ ಏನೊಂದು ಜೈಲು. ಆ ಕಾರಾಗೃಹದಲ್ಲಿ ಹೋಗಿ ಯಾಕೆ ಕೃಷ್ಣ ಜನ್ಮ ತಗೊಂಡ ಅನ್ನೋದು ಪ್ರಶ್ನೆ. ಜೈಲು ಅನ್ನೋದು ಕಂಸ ಅಂತವ್ರಿಗೆ, ಕಂಸನ ಬುದ್ಧಿ ಅಂತದ್ದು. ಆ ಬುದ್ಧಿ ಇದ್ದವ್ರಿಗೆ ಜೈಲಾಗುತ್ತೆ. ಅದೇ ಪವಿತ್ರ ಅಂದ್ರೆ ಕೃಷ್ಣನ ಕಳ್ಳ ಅಂತ ನಾವು ಕರಿತೀವಿ. ಯಾಕೆ ಅಂದ್ರೆ ಅವನು ಯಾವಾಗ್ಲೂ ಅವ್ರಿವ್ರ ಮನೆಗೆ ಹೋಗಿ ಬೆಣ್ಣೆ ಕದಿಯುವಂಥದ್ದು. ಕಳ್ಳ ಅಂತ ಆಗಿದ್ರೆ ಅವನಿಗೆ ನಾವು ಶಿಕ್ಷೆ ಕೊಡ್ಬೋದಾಗಿತ್ತು. ಕಳ್ಳ ಅಂತ ಹೇಳಿದವ್ರೆ ಎತ್ಕೊಂಡು ಮುದ್ದಾಡಿ ಎಲ್ಲ ಮಾಡಿ ಅವನಿಗೆ ಮತ್ತೆ ಮನೆಗೆ ಬಾ ಅಂತ ಕೇಳಿ ಮಾಡಿದ್ರೆ ಅವನಿಗೆ ಕಳ್ಳ ಅಂತ ಕರಿತೀರಾ ನೀವು? ಪ್ರಪಂಚದಲ್ಲಿ ಕಳ್ಳ ಇದ್ದಾನೆ, ಅವನೇ ಮಾಡ್ತಾನೆ. ಅಘೋಗಂ ಸರ್ವಂ ಹರತಿ, ನಮ್ಮ ಪಾಪವನ್ನೆಲ್ಲ ಕದ್ಕೊಂಡು ಹೋಗಿ ನಾಶ ಮಾಡ್ತಾರೆ. ಇದು ಒಳ್ಳೇದ ಕೆಟ್ಟದು? ಕೃಷ್ಣನ್ಗೆ ಈ ಸ್ವಲ್ಪ ವುಮೆನ್ ವೀಕ್ನೆಸ್ ಜಾಸ್ತಿ, ಈ ಹೆಂಗಸರ ವೀಕ್ನೆಸ್ ಜಾಸ್ತಿ ಇವನಿಗೆ. ಯಾಕೆಂದ್ರೆ ಇವನೊಬ್ಬ ಜಾರ. ಯಾರ ಬಗ್ಗೆ ನಾವೇನು ಆಪಾದನೆ ಮಾಡ್ತೀವಿ ಅವರ ಹಿಸ್ಟ್ರಿಯನ್ನ ಹಿಂದೆ ಮುಂದೆ ಚೆನ್ನಾಗಿ ತಿಳ್ಕೊಬೇಕು. ಹಿಂದೆ ಮುಂದೆ ತಿಳ್ಕೊಡದೆ ಮಧ್ಯೆ ಯಾವುದೋ ವಿಷಯ ತಗೊಂಡು ಅವನು ಕಳ್ಳ, ಸುಳ್ಳ, ಜಾರ, ಅಯೋಗ್ಯ ಅಂತೇಳಿ ಸರಿಯಲ್ಲ. ಕೈ, ಕಾಲು, ಉಗುರು, ಅವನದೊಂದು ಕೂದಲು ಏನು ತಾಕಿದ್ರು ನಮಗೆ ಶುಭ ಅಂತ ತಿಳ್ಕೊಂಡವರಿಗೆ ವ್ಯಭಿಚಾರ ಆರೋಪ ಮಾಡೋದು ಸರಿನಾ? ಯಥಾ ರುದ್ರೋ ಅಪಿಬದ್ ವಿಷಂ, ರುದ್ರ ವಿಷ ಕುಡ್ದ ಅಂತ ನೀ ಕುಳಿಯಪ್ಪ ನೋಡೋಣ. ಗಂಗಾ ನದಿ ದಂಡೆಯೊಳಗೆ ಕೂತ್ಕೊಂಡಾಗ ಎಂತೆಂಥ ಪ್ರಪಂಚ ಸೃಷ್ಟಿ ಮಾಡುವಂಥ ಜ್ಞಾನಿಗಳು ಬಂದು ಕೂತಾರೆ. ಒಬ್ಬರ ಶಾಪ ತೆಗಿಲಿಲ್ಲ. ಯಾಕೆ ತೆಗಿಲಿಲ್ಲ? ವೀಕ್ಷಕರೇ ನಮಸ್ಕಾರ, ಹರಿ ಓಂ. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿ ಕೃಷ್ಣನ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸಮಯ ಒದಗಿ ಬಂದಿದೆ ನಮಗೆ. ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇವತ್ತು ನಮ್ಮ ಪಂಚರೂಪಿ ಈ ಒಂದು ಸ್ಟುಡಿಯೋಗೆ ಯಾರು ಬಂದಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಸಾಮಾನ್ಯವಾಗಿ ಪಂಡಿತರು, ಸ್ಕಾಲರ್ಸ್ಗಳೆಲ್ಲ ಬರ್ತಾರೆ, ಇಲ್ಲಿ ಮಾತಾಡ್ತಾರೆ. ಆದರೆ ಇವತ್ತು ಬಂದಿರೋರು ಸಾಮಾನ್ಯ ಪಂಡಿತರಲ್ಲ, ಒಬ್ಬ ದೊಡ್ಡ ಪೀಠಾಧಿಪತಿಗಳು. ಮಾಧವ ತೀರ್ಥ ಮೂಲ ಸಂಸ್ಥಾನದ ಪೀಠಾಧಿಪತಿಗಳಾದ ವಿದ್ಯಾವಲ್ಲಭ ಮಾಧವ ತೀರ್ಥರು ಆ ಗುರುಗಳು ನಮ್ಮ ಒಂದು ಈ ಸ್ಟುಡಿಯೋಗೆ ಬಂದಿದ್ದಾರೆ ಅನ್ನೋದು ನಮ್ಮ ದೊಡ್ಡ ದೊಡ್ಡ ಭಾಗ್ಯ. ಗುರುಗಳೇ, ತಮಗೆ ಹೃದಯಪೂರ್ವಕವಾದ ಅನಂತಾನಂತ ಕೋಟಿ ನಮಸ್ಕಾರಗಳು. ತಾವು ಈ ಒಂದು ಸ್ಟುಡಿಯೋಗೆ ಬಂದಿದ್ದೀರಿ, ತಮಗೆ ತುಂಬ ತುಂಬ ಸುಸ್ವಾಗತ. ಈ ಒಂದು ವೀಕ್ಷಕರೇ, ನಾವೊಂದು ಸಾಮಾನ್ಯವಾಗಿ ಇವತ್ತಿನ ವಿಷಯ ಏನು ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ, ಲಕ್ಷಾಂತರ ಜನ ಇವತ್ತು ಶ್ರೀಕೃಷ್ಣನನ್ನು ಬರೀ ದೇವರಷ್ಟೇ ಅಲ್ಲ, ಅವನೊಬ್ಬ ಸ್ನೇಹಿತ, ಒಬ್ಬ ಪ್ರೇಮಿ, ಒಬ್ಬ ಗುರು, ಜೀವನದ ಮಾರ್ಗದರ್ಶಿ ಅಂತ ಕಾಣ್ತಾರೆ. ಯಾಕೆ ಅಷ್ಟೇ ಅಲ್ಲ, ಮಕ್ಕಳಿಗೆ ಅವನು ಒಬ್ಬ ಬೆಣ್ಣೆ ಕೃಷ್ಣ ಅಂದರೆ ಬೆಣ್ಣೆ ಕಳ್ಳ, ಗೋಪಿಕೆಯರಿಗೆ ಪ್ರಾಣ ಪ್ರಿಯ ಅವನು, ಅರ್ಜುನನಿಗೆ ಜಗದ್ಗುರು, ಅದೇ ಕಂಸನಿಗೆ ಕಾಲ ಅಂದರೆ ಮೃತ್ಯು ಅವನು. ಅಂತಹ ಕೃಷ್ಣ ಈ ಒಬ್ಬ ವ್ಯಕ್ತಿಯಲ್ಲಿ ಇಷ್ಟೊಂದು ವಿಭಿನ್ನ ರೂಪಗಳು ಹೇಗೆ ಸಾಧ್ಯ? ಇದು ನಮಗೆ ಆಶ್ಚರ್ಯ ಆಗುವಂಥದ್ದು. ಈ ರಾಸಲೀಲೆ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಜನಗಳಿಗೆ. ಅದೇ ಥರ ಗೋಪಿಕೆಯರ ಪ್ರೀತಿ ಭಕ್ತಿನ ಅಥವಾ ಅದು ಭಾವನೆನಾ? ಕೃಷ್ಣನ ಜೀವನದಿಂದ ಮನುಷ್ಯ ಏನು ಕಲಿಬೋದು? ಎಲ್ಲದರ ಕುರಿತಾಗಿ ಒಂದು 3-4 ಪ್ರಶ್ನೆಗಳಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಗುರುಗಳಿಂದ ತಿಳ್ಕೊಳ್ಳೋಣ. ಬನ್ನಿ ಗುರುಗಳೇ, ಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ನಿಮ್ಮ ಒಂದು ಶುಭ ಸಂದೇಶದಿಂದ ಶುರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ನಮ್ಮ ಗುರುಗಳಾದ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರು ನಮಗೆ ಆಶ್ರಮ ಕೊಟ್ಟು ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡಿದ್ದಾರೆ. ಅವರಿಗೆ ನಮಸ್ಕಾರ ಮಾಡಿ, ಪ್ರಪಂಚದಲ್ಲಿ ಮಾಧ್ವರು ಅಂತಲ್ಲ, ಬ್ರಾಹ್ಮಣ ಅಂತ ಅನ್ಸ್ಕೊಂಡವನು ಮತ್ತು ಬೇರೆ ಯಾರೇ ಜಾತಿಯವರಾಗಲಿ ಏನೇ ಕೆಲಸ ಮಾಡಬೇಕಾದ್ರೂ ರಾಯರ ಸ್ಮರಣೆ ಮಾಡಿದ್ರೆ ಯಾರೂ ಮಾಡಲ್ಲ. ಇದು ನಮ್ಮ ಅನುಭವ. ಆದ್ದರಿಂದ ರಾಯರಿಗೆ ನಮಸ್ಕಾರ ಮಾಡಿ, ಅನಂತರ ವ್ಯಾಸರಾಜರು ಕರ್ನಾಟಕವನ್ನು ಉಳಿಸಿದಂತಹ ಮಹಾನುಭಾವರು ಅವರಿಗೆ ನಮಸ್ಕಾರ ಮಾಡಿ, ಜಯತೀರ್ಥರು ಅವತಾರ ಮಾಡಲಿಲ್ಲ ಅಂತಂದರೆ ಮಧ್ವಾಚಾರ್ಯ ಬರೆದ ಗ್ರಂಥಗಳ ಅರ್ಥ ನಮಗೆ ಆಗ್ತಾನೇ ಇರಲಿಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಪರ್ಮಿಷನ್ ಕೊಡ್ತಾನೆ. ಅವ್ರಿಗೆ ಯಾಕೆ ಕೊಡಬೇಕು, ಇವ್ರಿಗೆ ಯಾಕೆ ಕೊಡಬೇಕು ಅಂತ ಅದಲ್ಲ. ಯಾರಿಂದ ಏನು ಮಾಡಿಸ್ಬೇಕು ಅಂತ ಅಪೇಕ್ಷೆ ಇರುತ್ತೋ ಅದನ್ನು ಅವರಿಂದಲೇ ಮಾಡಿಸ್ತಾರೆ. ನಂತರ ಮಧ್ವಾಚಾರ್ಯರು, ಮಾಧವ ತೀರ್ಥರು, ಆಮೇಲೆ ಮಧ್ವಾಚಾರ್ಯರು. ಹೀಗೆ ಮಧ್ವಾಚಾರ್ಯರ ಪರಂಪರೆಯಿಂದ ಮಾಧವ ತೀರ್ಥರು, ಅವರು ಮಧ್ವಾಚಾರ್ಯರ 3ನೇ ಶಿಷ್ಯರು, ಅವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಾವು, ನಮ್ಮನ್ನು ನೀವು ನಿಮ್ಮ ಮನೆಗೆ ಬರಮಾಡಿಸ್ಕೊಂಡು ಸರ್ವಜನ ಹಿತದೃಷ್ಟಿಯಿಂದ, ನಿಮ್ಮ ಸ್ವಂತ ನಾನು ಕೇಳಿದೆ ನಾವು ಉತ್ತರ ತಗೊಂಡೆ ಅನ್ನೋ ಭಾವನೆ ಅಲ್ಲ,
ಅಜ್ಞ ಜನರ ಗುಂಪು ಹೆಚ್ಚಾಗ್ತಾ ಇದೆ. ಪುರಾಣ ಪ್ರವಚನಗಳ ಬಗ್ಗೆ ಅನ್ಯಥಾ ಜ್ಞಾನ ಹೆಚ್ಚಾಗ್ತಾ ಇದೆ. ಅದನ್ನು ಸರಿ ಮಾಡಬೇಕು, ಅದನ್ನು ಸಮನ್ವಯ ಮಾಡಿ ಬರ್ತಕ್ಕಂಥ ಜನಗಳಿಗಿರ್ತಕ್ಕಂಥ ಸಂಶಯ ಪರಿಹಾರ ಮಾಡಬೇಕು ಅನ್ನೋ ನಿಮ್ಮ ಧ್ಯೇಯಗೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಅದಕ್ಕೆ ನಮ್ಮ ಸಹಕಾರ ಎಂದಿದ್ದು ಇರುತ್ತೆ. ನೀವೀಗ ಯಾವುದೇ ವಿಷಯದಲ್ಲಾಗಲಿ 18 ಪುರಾಣ, ಮಧ್ವಾಚಾರ ಶಾಸ್ತ್ರ, ಭಾರತ, ರಾಮಾಯಣ, ಉಪನಿಷತ್ತು, ಬೇಕಾದ್ರೆ ಕೇವಲ ದ್ವೈತ ಅಲ್ಲ, ಕೇವಲ ಅದ್ವೈತ ಅಲ್ಲ, ಕೇವಲ ವಿಶಿಷ್ಟಾದ್ವೈತ ಅಲ್ಲ, ಜೈನ ಬೌದ್ಧಾದಿ ಗ್ರಂಥಗಳ ಬಗ್ಗೆಯೂ ಕೂಡ ನನ್ನನ್ನು ಪ್ರಶ್ನೆ ಮಾಡ್ಬೋದು. ನನಗೆ ಗೊತ್ತಿದ್ದನ್ನು ನಾನು ಹೇಳ್ತೀನಿ. ಇಷ್ಟು ಮಾತ್ರ ನಿಜ. ಈಗ ನೀವು ಯಾವ ಉದ್ದೇಶದಿಂದ ನಮ್ಮನ್ನು ಕರ್ಸ್ಕೊಂಡಿದ್ದೀರಿ, ಏನು ಮಾಡ್ತೀರಿ ಅದನ್ನು ಪ್ರಾರಂಭ ಮಾಡಿದರೆ ನಾನು ಸಂಕ್ಷೇಪವಾಗಿ ಹೇಳ್ತೀನಿ. ಆಗಲಿ ಗುರುಗಳೇ, ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇಡೀ ಪರಂಪರೆಯ ಒಂದು ಪಕ್ಷಿ ನೋಟನ ತಾವು ಕೊಟ್ರಿ. ಈಗ ನಾನು ಕೃಷ್ಣನ ಕುರಿತಾಗಿ ಒಂದು 4-5 ಸಾಮಾನ್ಯವಾಗಿ ಜನರಿಗೆ ಬರುವಂತಹ ಪ್ರಶ್ನೆಗಳು, ಅದರ ಹಿಂದೆ ಇರುವಂತಹ ಆಧ್ಯಾತ್ಮಿಕ ಸಂದೇಶ ಏನು ಅಂತ. ಮೊದಲನೇ ಪ್ರಶ್ನೆ ನನಗೆ, ಇವಾಗ ಕೃಷ್ಣ ಅಂದರೆ ಬಹಳಷ್ಟು ವಿಷ್ಣುವಿನ ಅವತಾರಗಳಲ್ಲಿ ನಾವು ಬೇರೆ ಬೇರೆ ಕಡೆ ಅವತಾರಗಳನ್ನು ನಾವು ನೋಡಿದ್ದೀವಿ. ಆದರೆ ಈ ಕೃಷ್ಣನ ಅವತಾರ ಆಗಿರೋದು ಕಾರಾಗೃಹದಲ್ಲಿ, ಬಂದೀಖಾನೆ ಅಂತ, ಏನೊಂದು ಜೈಲು. ಅಂದರೆ ಜೈಲು ಅಂದರೆ ನಮಗೆ ಅದೊಂದು ಎಲ್ಲ ಕಳ್ಳರು, ಕೊರ್ಮರು, ಈ ಕೊಲೆಗಡುಕರು ಇವರೆಲ್ಲ ಇರುವಂತಹ ಜಾಗ. ಅಂದರೆ ಅದೊಂಥರ ಒಳ್ಳೆಯ ಸ್ಥಾನ ಅಲ್ಲ ನಮಗದು. ಆ ಕಾರಾಗೃಹದಲ್ಲಿ ಹೋಗಿ ಯಾಕೆ ಕೃಷ್ಣ ಜನ್ಮ ತಗೊಂಡ ಅನ್ನೋದು ಪ್ರಶ್ನೆ. ಅದರ ಹಿಂದೆ ಏನಾದರೂ ರಹಸ್ಯ ಇದೆಯಾ, ಆಧ್ಯಾತ್ಮಿಕ ರಹಸ್ಯ ಇದೆಯಾ? ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಶ್ರೀಕೃಷ್ಣನ ಕಥೆ ಮೊದಲು ಬರೋದು ಭಾಗವತದಲ್ಲಿ. ಕೃಷ್ಣ ನಾರಾಯಣ ಅನೇಕ ಅವತಾರ ತಗೊಂಡು ಮಾಡೋದು, ಅವನು ಮುಖ್ಯ ಅವನ ಪ್ರವೃತ್ತಿ ಏನಂದರೆ ಅಯೋಗ್ಯರನ್ನು, ದುಃಖಿತರನ್ನು, ತನ್ನ ಭಕ್ತರನ್ನು ಅವರು ಎಲ್ಲೇ ಇರಲಿ ಅಲ್ಲೇ ಹೋಗಿ ಉದ್ಧಾರ ಮಾಡೋ ಸಂಕಲ್ಪ ಒಂದು. ಅವರು ಒಳ್ಳೆ ಜಾಗದಾಗಿರಬೇಕು, ಅಲ್ಲಿ ಹೋಗಿ ಉದ್ಧಾರ ಮಾಡ್ತೀನಿ ಅಂತಲ್ಲ. ಇನ್ನೊಂದೇನೆಂದರೆ ಮುಖ್ಯವಾಗಿ ನಾವು ತಿಳ್ಕೋಬೇಕು, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಭಾರತೀಯ ಶಾಸ್ತ್ರಗಳಲ್ಲಿ ಕೃಷ್ಣ ಅಂದರೆ ಸಾಕ್ಷಾತ್ ನಾರಾಯಣ ದೇವ. ಆ ನಾರಾಯಣನಂಥ ದೇವರು ಇನ್ನೊಂದು ದೇವರೆಲ್ಲೂ ಇಲ್ಲ. ಮತ್ತು ಅವನು ಪ್ರಪಂಚದ ಅಣುರೇಣು ತೃಣಕಾಷ್ಟದಲ್ಲೆಲ್ಲ ವಾಪಿಸ್ಕೊಂಡಿದ್ದಾನೆ. ಸಮುದ್ರದಲ್ಲಿರ್ತಕ್ಕ ಸಣ್ಣ ಮರಳಿನಿಂದ ಆರಂಭ ಮಾಡಿ ಮೇರು ಪರ್ವತದ ತನಕ ಇದ್ದಾನೆ. ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ. ಅವನಿಗೆ ಈ ಸ್ಥಳ ಪವಿತ್ರ, ಆ ಸ್ಥಳ ಅಪವಿತ್ರ ಅಂತ ಇಲ್ಲೇ ಇಲ್ಲ. ಜೈಲು ಅನ್ನೋದು ನಮ್ಮ ದೃಷ್ಟಿ ಅಷ್ಟೇ. ಜೈಲು ಅನ್ನೋದು ತನ್ನ ಭಕ್ತರಿದ್ದ ಜಾಗ ಅವನಿಗೆ ಪವಿತ್ರ. ವಸುದೇವ ದೇವಿಕೆಯರು ಒಂದಾನೊಂದು ಜನ್ಮಗಳಲ್ಲಿ ಇದೆಲ್ಲ ಭಾಗವತದಲ್ಲೇ ಹೇಳಿದ್ದಾರೆ, ಹಿಂದೆಲ್ಲ ಬಂದಿದೆ, ಅದರ ಪ್ರಸಕ್ತಿ ಈಗ ಬೇಡ. ಅವರೆಲ್ಲ ತಪಸ್ ಮಾಡಿ ಪರಮಾತ್ಮ ಪ್ರತ್ಯಕ್ಷ ಆದಾಗ ನಿನ್ನಂಥ ಮಗನೇ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅವನಂಥ ಮಗ ಇನ್ನೊಬ್ಬ ಪ್ರಪಂಚದಲ್ಲಿ ಇನ್ನೊಬ್ಬ ದೇವನೇ ಇಲ್ಲ. ಇರೋದು ಒಂದೇ ಒಂದು ದೇವ ಜಗತ್ತಿಗೆ, ಅದು ನಾರಾಯಣ ಅಂಬೋದೆ. ಅದರ ಹೊತ್ತು ಬೇರೆ ಇಲ್ಲ. ಪ್ರಯುಕ್ತ ತಾನೇನೆ ಕೃಷ್ಣ ರೂಪದಿಂದ ವಸುದೇವ ದೇವಿಕೆಯರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕೆ ಅವತಾರ ಮಾಡ್ಕೊಂಡು ಬಂದಿದ್ದಾನೆ. ಆದರೆ ಜೈಲು ಅಂತ ತಿಳ್ಕೊಬಾರ್ದು. ಜೈಲು ಅನ್ನೋದು ಕಂಸ ಅಂತವ್ರಿಗೆ, ಕಂಸನ ಬುದ್ಧಿ ಅಂಥದ್ದು. ಆ ಬುದ್ಧಿ ಇದ್ದವ್ರಿಗೆ ಜೈಲಾಗುತ್ತೆ. ಅದೇ ಪವಿತ್ರ ಅಂದರೆ ಅದೇ ಜಾಗ. ಅವನ್ನ ಹೇಳಿರುವ ಮೊದಲೇ ಭಕ್ತರಿದ್ದ ಜಾಗವೇ ನನಗೆ ಸಂತೋಷ. ಎತ್ರ ಮದ್ಭಕ್ತಾ ಸಂತಿ ತತ್ರೈವ ನಿವಸಾಮ್ಯಹಂ. ನನ್ನ ಭಕ್ತರು ಎಲ್ಲಿರ್ತಾರೋ ಅಲ್ಲೇ ನಾ ಇರ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಕೃಷ್ಣನಿಗೆ ನೀವು ಕೇಳಿದ ಪ್ರಶ್ನೆಗೆ ಜೈಲು ಯಾಕೆಂದರೆ, ಜೈಲು ಅನ್ನೋ ಶಬ್ದ ನಮ್ಮ ಭಾಷೆ, ವೇದ ಭಾಷೆ ಜೈಲಲ್ಲ. ಅದು ವೇದ ಪುರಾಣ ವೇದವ್ಯಾಸರ ಸಮ್ಮತವಾದ ಗ್ರಂಥ. ಇದು ಅವರಿಗೆ ಜೈಲಲ್ಲ. ಕೃಷ್ಣ ಹುಟ್ಟಿದ್ದು ಜೈಲು. ಕೃಷ್ಣ ಹುಟ್ಟೋದಕ್ಕಿಂತ ಮೊದಲು ಜೈಲಾಗಿತ್ತು. ಕೃಷ್ಣ ಹುಟ್ಟಿದ ಮೇಲೆ ಅದು ದೊಡ್ಡ ಅರಮನೆ ಆಗಿದೆ. ಅದು ಜನ್ಮಸ್ಥಾನ ಅಂತ, ಜನ್ಮಸ್ಥಾನ ಅಂಥದ್ದು. ಆದ್ದರಿಂದ ಅವನಿಗೆ ಯಾವುದು, ಕೃಷ್ಣನಿಗೆ ಯಾವುದು ಇರಲಿಲ್ಲ. ಮತ್ತು ವಸುದೇವ ದೇವಿಕೆಯರಿಗೆ ಕೊಟ್ಟ ಮಾತನ್ನು ಉಳಿಸ್ಬೇಕು ಅಂತ. ಅದು ನೀ ಜೈಲ್ನಾಗಿರ್ತೀನಿ, ನಾ ಬರ್ತೀನಿ ಅಂತ ಹೇಳಿಲ್ಲ. ಒಟ್ಟು ನಿನ್ನಲ್ಲಿ ಅವತಾರ ಮಾಡ್ತೀನಿ ನಾನು ಅಂತ ಹೇಳಿದೆ. ಅವ್ರು ಯಾವ ಅವಸ್ಥೆ ಇದ್ರು ಆ ಅವಸ್ಥೆ. ಶ್ರೀಮನ್ ನ್ಯಾಯಸುಧಾ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ವಕ್ತೃ ಶ್ರೋತೃ ಪ್ರಸಕ್ತಿನಾಂ ಯದಾಪ್ತಿರನುಕೂಲತ. ವಕ್ತೃ ಅಂದರೆ ಒಬ್ಬ
ಉತ್ತರ ಹೇಳೋನು, ಶ್ರೋತೃ ಅಂದರೆ ಪ್ರಶ್ನೆ ಮಾಡಿ ಕೇಳ್ಕೊಬೋದು, ಪ್ರಸಕ್ತಿ ಅಂದರೆ ಯಾವ ಕಾರಣದಿಂದ ಒಂದು ಪ್ರಸಂಗ ಬೇಕಾಗತ್ತೆ. ಆದ್ದರಿಂದ ವಸುದೇವ ದೇವಿಕೆಯವರು ಕೇಳ್ಕೊಂಡಿದ್ರು, ಕೃಷ್ಣ ಆಗಲಿ ಅಂತ ಹೇಳಿದ್ದ. ಪ್ರಸಕ್ತಿ ಏನಪ್ಪ ಅಂತ ಕೇಳಿದರೆ, ಕಂಸಾದಿಗಳ ಸಂಹಾರಕ್ಕೆ ಒಂದು ಕಾಲ ಅವಕಾಶ ಬೇಕು, ಅದಕ್ಕೆ ಜೈಲಿನಾಗ ಬಂದು ಅವತಾರ ಮಾಡಿದ್ದಾನೆ. ಇದು ಮುಖ್ಯವಾದ ತಾತ್ಪರ್ಯ. ಈ ದೃಷ್ಟಿಯಿಂದ ನೋಡಿದರೆ ಭಾಗವತ ಇನ್ನೂ ವಿಸ್ತಾರವಾಗಿ ಹೇಳುತ್ತೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಅಂದರೆ ಕೃಷ್ಣ ಜಾಗ ನೋಡಲ್ಲ, ಭಕ್ತರನ್ನು ನೋಡ್ತಾನೆ ಅಂತ ಆ ನ್ಯಾಯಸುಧಾದ ಇನ್ನೂ ಕೋಟ್ ಮಾಡಿ ಹೇಳಿದ್ರಿ. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಈಗ ಮುಂದಿನ ಪ್ರಶ್ನೆ ನನಗೇನಿದೆ ಅಂದರೆ, ಈ ಸಾಮಾನ್ಯವಾಗಿ ಕೃಷ್ಣನ ಕಳ್ಳ ಅಂತ ನಾವು ಕರಿತೀವಿ. ಯಾಕೆ ಅಂದರೆ ಅವನು ಯಾವಾಗಲೂ ಅವರಿವ್ರ ಮನೆಗೆ ಹೋಗಿ ಬೆಣ್ಣೆ ಕದಿಯುವಂಥದ್ದು, ಆ ಬಾಲಲೀಲೆ ಅಂತ ನಾವು ಜಾರಿಸ್ಬಿಡ್ತೀವಿ ನಾವು. ದೇವರು ಯಾರು ಮಾಡಿದ್ರೆ ಈ ಬಾಲಲೀಲೆ ಮಕ್ಕಳು ಮಾಡ್ತಾರಲ್ಲ ಅಂತ. ಆದರೆ ಕಳ್ಳತನ ತಪ್ಪಲ್ವಾ? ನಮ್ಮ ಮನೆಯಲ್ಲಿ ನಾವು ದುಡ್ಡು ಕೊಟ್ಟು ಏನೋ ಒಂದು ತಂದಿದ್ರೆ ಬೆಣ್ಣೆ, ಅದನ್ನು ನಾವು ತಿಂದರೆ ಸರಿ. ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಬೆಣ್ಣೆ ತೊಗೊಂಡ್ರೆ ಅದು ಬಾಲಲೀಲೆ ಇರಲಿ ಏನೇ ಇರಲಿ, ಆದರೆ ಅದು ತಪ್ಪಲ್ವಾ ಕಳ್ಳತನ? ಈ ಒಂದು ಪ್ರಶ್ನೆ ಸಾಮಾನ್ಯರಿಗೆ ಬರುತ್ತೆ. ಹಾಗಾಗಿ ಈ ಕಳ್ಳತನದ ಹಿಂದೆ ಈ ಕೃಷ್ಣ ಕಳ್ಳ, ಈಗ ನಾವು ಅಕೌಂಟ್ಸಲ್ಲೆಲ್ಲ ನೋಡ್ತೀವಿ, ಫೈನಾನ್ಸಲ್ಲೆಲ್ಲ ಈ ರಾಮನ್ ಲೆಕ್ಕ ಕೃಷ್ಣನ ಲೆಕ್ಕ ಅಂತಾರೆ. ಈ ಬ್ಲ್ಯಾಕ್ ಮನಿಗೆ, ಬ್ಲ್ಯಾಕ್ ಅಂದರೆ ಕೃಷ್ಣ, ಹಾಗಾಗಿ ಬ್ಲ್ಯಾಕ್ ಮನಿ ನಾವು ಕೃಷ್ಣನ ಲೆಕ್ಕ ಅಂತ ಲೆಕ್ಕ ಹಾಕ್ತಾರಲ್ಲ. ಹಾಗಾಗಿ ಈ ಕೃಷ್ಣ ಕಳ್ಳ ಅನ್ನೋದ್ರ ಬಗ್ಗೆ ತಾವು ಅದರ ಹಿಂದೆ ಏನಾದರೂ ರಹಸ್ಯ ಇದೆಯಾ? ಆ ಕಳ್ಳತನ ಯಾಕೆ ಮಾಡ್ದ ಅವನು? ಯಾಕೆ ಈ ನಮ್ಮ ಪ್ರಪಂಚದಲ್ಲಿ ಕೂಡ ಈ ಕಳ್ಳತನಕ್ಕೆ ಕೃಷ್ಣನ ಹೆಸರು ಯಾಕೆ ಬಂತು ಅಂತ? ನಿಜವಾಗ್ಲೂ ಹೇಳಬೇಕು ಅಂದರೆ ಕೃಷ್ಣ ಕಳ್ಳ ಅಲ್ಲ, ನಿಜವಾದ ಒಂದು ದೃಷ್ಟಿಯಿಂದ ಕಳ್ಳ ಅವನು. ಯಾಕೆ ಗೊತ್ತಾ? ನಮ್ಮ ಪಾಪವನ್ನೆಲ್ಲ ನಮಗೆ ಹೇಳ್ದೇನೆ ಕದ್ಕೊಂಡೋಗಿ ಪಾಪವನ್ನೆಲ್ಲ ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾನೆ. ಅವನು ಕಳ್ಳ ಹೆಂಗಾಗ್ತಾನೆ? ನಿಮ್ಮನೆ ದುಡ್ಡನ್ನು ತೊಗೊಂಡೋಗಿ ನಾವು ಒಂದು ಬ್ಯಾಂಕ್ನಾಗಿಟ್ಟು ನಿಮಗೆ 10 ಲಕ್ಷ ಕೊಡ್ತೀನಿ ಅಂದರೆ ನಾ ಕಳ್ಳ ಆಗ್ತೀನ? ಹೇಳಿ. ಆದ್ದರಿಂದ ಕೃಷ್ಣ ಕಳ್ಳ ಅಲ್ಲ. ಮತ್ತು ಇನ್ನೊಂದು ದೃಷ್ಟಿ ಅಂದರೆ, ಕೃಷ್ಣನ ಮನೆ ಅಲ್ಲದೆ ಬೇರೆಯವ್ರ ಮನೆ ಆಗಿದ್ರೆ ಅದು ಕಳ್ಳತನ. ಹೌದು. ಪ್ರಪಂಚನೇ ಅವನ ಮನೆ ಆಗಿದ್ದಾಗ ಅವನು ಪ್ರತ್ಯೇಕ ಮನೆ ಎಲ್ಲಿ ಬರುತ್ತೆ? ಮತ್ತು ಗೋಪಿಕೆಯರೆಲ್ಲರೂ ಕೃಷ್ಣನಿಗೆ ಬೇಡ ಆದವರಾಗಿ ಬೇರೆ ಬೇರೆಯವರಾಗಿದ್ದರೆ ಆಗ ಬೇರೆಯವ್ರ ಮನೆ ಆಗ್ತಿತ್ತು. ಅವರೆಲ್ಲ ಕೃಷ್ಣ ಅವತಾರ ಆದಮೇಲೆ, ಕೃಷ್ಣ ಅವತಾರ ಆಗೋಕ್ಕಿಂತ ಮೊದಲೇ ಹುಟ್ಟಿದವರು. ಅವರೆಲ್ಲ ನೀನು ನಮ್ಮ ಮನೆಗೆ ಬರಬೇಕು ಅಂತ ಕೇಳ್ಕೊಂಡು ಈಗ ಮನೆಗೆ ಬಂದ ಕಳ್ಳ ಅಂತ ಸರಿನಾ? ಯೋಚನೆ ಮಾಡಿ. ಮತ್ತು ಬೆಣ್ಣೆ ಕದ್ದ. ಬೆಣ್ಣೆ ಯಾಕೆ ಕದ್ದ? ಆಗಿನ ಕಾಲದಲ್ಲಿ ಯಾರೋ ಮನೆಗೂ ಕೇವಲ ಬೆಣ್ಣೆನೇ ಮುಖ್ಯ, ಬೆಣ್ಣೆಯಿಂದಲೇ ಜೀವನ. ಬ್ಲ್ಯಾಕ್ ಮನಿ ಅಲ್ಲ, ಬೆಣ್ಣೆನೇ ಬ್ಲ್ಯಾಕ್ ಮನಿ ಆಗಿನ ಕಾಲದಾಗೆ. ಆದ್ದರಿಂದ ಆ ಬೆಣ್ಣೆ ಅನ್ನೋದನ್ನು ತಗೊಂಡಲ್ಲ, ಕದ್ನಲ್ಲ. ಯಾಕೆ? ಬೆಣ್ಣೆಯಂಥ ಮನಸ್ಸು ನಿಮ್ಮಲ್ಲಿದೆ, ಅದನ್ನು ನಾನು ಇಟ್ಕೊತೀನಿ. ನಿಮ್ಮ ಮನಸ್ಸನ್ನು ನಾನು ನನ್ನಲ್ಲಿ ಇಟ್ಕೊತೀನಿ, ನನ್ನ ಮನಸ್ಸನ್ನು ಬೆಣ್ಣೆ ಅಂತ ನಿಮ್ಮಲ್ಲಿ ಇಡ್ತೀನಿ. ನೀವು ನಾಳೆ ಈ ಬೆಣ್ಣೆ ತಿಂತೀರಾ? ಇಲ್ಲೋ? ಬೆಣ್ಣೆ ತಿನ್ನಲ್ಲ, ನೀವು ನನ್ನನ್ನು ತಿಂತೀರಾ. ಯಾಕೆ? ಅದನ್ನೇ ನನ್ನ ಮನಸ್ಸಿದೆ, ಅದನ್ನು ನೀವು ತಿಂತೀರಾ. ಅದರೊಳಗೆ ನಾವು ಬಂದು ಸೇರ್ಕೊಳ್ಳೋಣ ಇಲ್ಲೋ? ಆದ್ದರಿಂದ ಕೃಷ್ಣ ಕಳ್ಳ ಅಲ್ಲ, ವ್ಯಭಿಚಾರಿಗೂ ಅಲ್ಲ. ಇಂಥದ್ದೆಲ್ಲ ಜನಗಳು ಕಳ್ಳ 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 ಅಂತಾರೆ. ಕಳ್ಳ ಅಂತಾಗಿದ್ದರೆ ಅವನಿಗೆ ನಾವು ಶಿಕ್ಷೆ ಕೊಡ್ಬೋದಾಗಿತ್ತು. ಕಳ್ಳ ಅಂತ ಹೇಳಿದವ್ರೆ ಎತ್ಕೊಂಡು ಮುದ್ದಾಡಿ ಎಲ್ಲ ಮಾಡಿ ಅವನಿಗೆ ಮತ್ತೆ ಮನೆಗೆ ಬಾ ಅಂತ ಕೇಳಿ ಮಾಡಿದ್ರೆ ಅವನಿಗೆ ಕಳ್ಳ ಅಂತ ಕರಿತೀರಾ ನೀವು? ನಾವು ನಮ್ಮ ಮೊಮ್ಮಗನಿಗೆ ಏನೋ ಗೊತ್ತಿಲ್ಲದೆ ನೆಲಕ್ಕೆ ತೊಗೊಂಡ್ಬರ್ತಾನೆ, ಕೂಸಾಗಿರ್ತಾನೆ, ಕಳ್ಳ ಬರಲಿಲ್ಲ ಅಂತಾನೆ, ಅವ್ನು ಕಳ್ಳ ಆಗ್ಬಿಡ್ತಾನ? ಹೇಳಿ. ಈ ರೀತಿ ಭಾಗವತದಲ್ಲಿ ಕೃಷ್ಣ ಜಗತ್ತಂದೆ, ಜಗತ್ತಿಗೆ ಪಿತೃ, ಜಗತ್ ಸೃಷ್ಟಿ ಮಾಡಿದವನು. ಎಂತೆಂಥ ಜೀವಕೋಟಿಗಳನ್ನು ಇಷ್ಟಾಗಿ ಗೋಪಿಕಾಸ್ತ್ರೀಯರು ಎಲ್ಲರೂ ಕೂಡ ಯಾಕೆ ದ್ವಾರಕಾದಲ್ಲಿ ದ್ವಾಪರ ಯುಗದಲ್ಲಿ ಬಂದು ಕೃಷ್ಣನ ಭಕ್ತರಾದ್ರು ಅಂದರೆ, ಅವರೆಲ್ಲ ಅಗ್ನಿಪುತ್ರರು ಅಂತಿದೆ ಪುರಾಣದಲ್ಲಿ. ಅವರೆಲ್ಲ ನಾವು ನಿಮ್ಮನ್ನು ಸ್ತ್ರೀ ರೂಪದಿಂದ ಉಪಾಸನ ಮಾಡಬೇಕು, ಮಾಡಿದ್ವಿ, ನೀ ಅನುಗ್ರಹ ಮಾಡು ಅಂತ, ನಿನ್ಮೇಲೆ ನಾವು ಬಹಳ ಭಕ್ತಿ ಮಾಡಬೇಕು, ಪ್ರೀತಿ ಇರಬೇಕು ಅಂತ ಅವರೆಲ್ಲ ಗೋಪಿಕಾಸ್ತ್ರೀಯರಾಗಿದ್ದು ಕೃಷ್ಣನ ಭಕ್ತಿ ಮಾಡಿದ್ದಾರೆ. ಅವ್ರು ಸಾಮಾನ್ಯರಲ್ಲ. ಅವರಂಥ ಭಕ್ತಿ ನಮಗೆಂದೂ ಬರಲ್ಲ. ಬಂದಿದ್ದ ಭಕ್ತಿಯನ್ನು ಸ್ವಾಮಿ ತಗೊಂಡಿದ್ದಾನೆ ಗೋಪಿಕಾಸ್ತ್ರೀಯರು. ಈಗ ಕಳ್ಳ ಆದರೆ ಯಜಮಾನನಿಗೆ, ಮನೆ ಯಜಮಾನರಿಗೆ ಇವನು ಕಳ್ಳ ಅನ್ನೋ ಕೆಟ್ಟ ಭಾವನೆ ಬರಬೇಕು. ಯಾರು ಮನೆ ತೊಗೊಂಡೋರು
ಮತ್ತು ಗೋಪಿಕಾಸ್ತ್ರೀಯರ ಜೊತೆ ಹೋದರೆ ಇನ್ನೊಬ್ರಿಗೆ ಕೆಟ್ಟ ಭಾವನೆ ಬರುತ್ತೆ. ಹೋದವ್ರಿಗೂ ಕೆಟ್ಟದಿಲ್ಲ, ತೊಗೊಂಡು ಯಾರ ಮನೆ ಕದ್ಕೊಂಡು ಹೋದ್ನೋ ಅವ್ರಿಗೂ ಇದು ಕೆಟ್ಟದ್ದು ಅಂತ ಅನ್ಸಿಲ್ಲ, ಇದು ತೊಗೊಂಡೋಗಿದ್ದು ಒಳ್ಳೇದು ಅಂತ ಹಿಂಗಡೆಯಿಂದ ನಮಸ್ಕಾರ ಮಾಡ್ತಾರೆ. ಅಂತ ಕೃಷ್ಣ ಕಳ್ಳ ಹೆಂಗಾಗ್ತಾನೆ? ಅಂದ್ರೆ ತಾವು ಕೇಳೋದು, ಈಗ ಅವರೇ ಕಂಪ್ಲೇಂಟ್ ಮಾಡ್ತಿಲ್ಲ, ಈಗ ಮನೇಲಿ ಯಾರ ಮನೇಲಿ ಕದ್ದ ಅವನು ಯೋಚನೆ ಮಾಡಬೇಕು, ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನೋ ಥರ ಅದೇ ಪ್ರಶ್ನೆ ಇದೆ. ಹೌದು, ಅವರೇ ಯಾರು ಕಳ್ಳ ಅಂದ್ರೆ ಸ್ತೋತ್ರ ರೂಪವಾಗಿ ಕಳ್ಳ ಅಂತ ಹೇಳಿದ್ದಾರೆ. ನಿನ್ನಂತ ಕಳ್ಳ ನಾನು ಕಂಡಿಲ್ಲಪ್ಪ, ನಿಂದಾಸ್ತುತಿ ಅಂತ. ನಿಂದಾಸ್ತುತಿ ಅಂತಾರೆ. ಯಾಕಪ್ಪ ಅಂತಂದ್ರೆ ನಮ್ಮ ಮನಸ್ಸನ್ನ ಕದ್ದುಕೊಂಡು ನಮ್ಮ ಪಾಪವನ್ನೆಲ್ಲ ತಗೊಂಡೋಗಿ ನಾಶ ಮಾಡಿ ನಮ್ಮನ್ನು ನಾರಾಯಣೇತಿ ನಾಮೋಸ್ತಿ, ನಾರಾಯಣ ಅಂತಕ್ಕಂಥ ಹೆಸರಿದೆ, ಅದರಂತೆ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ನಾರಾಯಣ ಅಂತಕ್ಕಂಥ ಪ್ರಸಿದ್ಧ ಪ್ರಪಂಚದಲ್ಲಿ ಕಳ್ಳ ಇದ್ದಾನೆ. ಅವನೇನು ಮಾಡ್ತಾನೆ? ಅಘೋಗಂ ಸರ್ವಂ ಹರತಿ, ನಮ್ಮ ಪಾಪವನ್ನೆಲ್ಲ ಕದ್ಕೊಂಡು ಹೋಗಿ ನಾಶ ಮಾಡ್ತಾನೆ. ಇದು ಒಳ್ಳೇದ ಕೆಟ್ಟದು ಹೇಳಿ? ಇನ್ನು ಜಾಸ್ತಿ ಬೇಕಾ ಥರ ನಮ್ಮಲ್ಲಿ ಹೆಚ್ಚು ಕಳ್ತನ ಮಾಡುವಂತ ನಾವು ಕೇಳಬೇಕು ಅವನಿಗೆ ಪಾಪಗಳನ್ನ. ಹಾಗಂತ ಅವನ್ ಮಾಡ್ದಂತ ನಾವು ಕಳ್ತನ ಕೇಳಿಬಾರ್ದು. ಅದೊಂದು ಮುಖ್ಯ ತಿಳ್ಕೊಳ್ಳಿ. ಅವನಿಗೆ ಆ ಶಕ್ತಿ ಇದೆ, ಅದು ಏನ್ ಬೇಕಾದ್ರೂ ಕಳ್ತನ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ನ ನಿಮ್ಮ ಮುಂದಿನ ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳ್ತೀನಿ. ನಾನು ಆ್ಯಕ್ಚುಲಿ ಇದನ್ನು ತಾವು ಕವರ್ ಮಾಡಿದ್ರಿ ಸ್ವಲ್ಪ ಈ ಉತ್ತರದಲ್ಲಿ. ಅಂದರೆ ನಾನು ಮುಂದಿನ ಪ್ರಶ್ನೆ ಇದ್ದಿದ್ದೆ, ಒಂದು ಚೋರ, ಅದನ್ನು ತಾವು ಹೇಳಿದ್ರಿ. ಈ ಚೋರ ಅಲ್ಲ ಅವನು, ಯಾಕೆಂದರೆ ಎಲ್ಲ ಅವನಿಗೆ ಇಡೀ ಪ್ರಪಂಚ ಅವಂದು. ಈ ನನ್ನ ಬೆಣ್ಣೆ ಅಂತಕ್ಕಾಗಲ್ಲ, ಆ ಮನೇಲಿರೋದು ಅವಂದೇ, ಈ ಮನೇಲಿರೋದು ಅವಂದೇ, ಎಲ್ಲ ಅವಂದೇ. ಆದ್ದರಿಂದ ಅವನ ಕಳ್ತನ ಹೇಗಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ರಿ. ಇನ್ನೊಂದು ದೊಡ್ಡ ಆಪಾದನೆ ಅವನ ಮೇಲೆ ಅಂದರೆ, ಈ ಕೃಷ್ಣನ್ಗೆ ಈ ಸ್ವಲ್ಪ ವುಮೆನ್ ವೀಕ್ನೆಸ್ ಜಾಸ್ತಿ, ಈ ಹೆಂಗಸರ ವೀಕ್ನೆಸ್ ಜಾಸ್ತಿ ಇವನಿಗೆ. ಯಾಕೆಂದರೆ ಇವನೊಬ್ಬ ಜಾರ. ಈ ಜಾಸ್ತಿ ಹೆಂಗಸರು ಇವನು ಇಷ್ಟಪಡ್ತಾರೆ, ಇವನು ಬಿಡಲ್ಲ. 16,000 100 ಹೆಣ್ಣು ಮಕ್ಕಳನ್ನು ಮದುವೆ ಆದ ಅವನು. ಆಮೇಲೆ ಅಷ್ಟಲ್ಲದೆ ಬೇಕಾದಷ್ಟು ಜನ ಗೋಪಿಕಾಸ್ತ್ರು, ಅದಿರಲಿ ಅಟ್ಲೀಸ್ಟ್ ಹೆಣ್ಣು ಮಕ್ಕಳಿರಲಿ, ಮದುವೆ ಆಗಿರೋರೆಲ್ಲ ಅವನ ಹಿಂದೆ ಹೋಗ್ತಾರೆ. ಅಟ್ಲೀಸ್ಟ್ ಪತಿವ್ರತೆಯರು ಅದಾದರೂ ಬೇಡವಾ? ಹೋಗ್ಲಿ, ಏನೋ ಮದುವೆ ಆಗಿಲ್ದಿರೋರ ಜೊತೆ ಓಡಾಡಲಿ, ಮದುವೆ ಆಗಿರೋರ ಜೊತೆ ಯಾಕೆ ನಿನಗೆ? ಅವರನ್ನು ನೀನು ಎಂತಹ ಜಾರ? ಆ ಒಂದು ವಿಷಯದ ಬಗ್ಗೆ ಕೊನೆಯ ಪ್ರಶ್ನೆ ಗುರುಗಳೇ, ಅದನ್ನು ತಾವು ಆ ರಹಸ್ಯ ಏನು ಅಂತ ನೋಡಿ. ಯಾರ ಬಗ್ಗೆ ನಾವೇನು ಆಪಾದನೆ ಮಾಡ್ತೀವಿ ಅವರ ಹಿಸ್ಟ್ರಿಯನ್ನು ಹಿಂದೆ ಮುಂದೆ ಚೆನ್ನಾಗಿ ತಿಳ್ಕೊಬೇಕು. ಹಿಂದೆ ಮುಂದೆ ತಿಳ್ಕೊಳ್ಳದೆ ಮಧ್ಯೆ ಯಾವುದೋ ವಿಷಯ ತಗೊಂಡು ಅವನು ಕಳ್ಳ, ಸುಳ್ಳ, ಜಾರ, ಅಯೋಗ್ಯ ಅಂತೇಳಿ ಸರಿಯಲ್ಲ. ನೀವು ಯಾವ ಕೃಷ್ಣನ ಕಥೆ, ಭಾಗವತ, ದಶಮಸ್ಕಂದ ಹೇಳುತ್ತೋ ಅದರೊಳಗೇನೆ ಕೃಷ್ಣನ ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ. ಕಳ್ಳ ಅಲ್ಲ, ಜಾರ ಅಲ್ಲ ಅಂತ. ಒಬ್ಬರು ದಾಸರು ಹೇಳ್ತಾರೆ, ನೀಲವರ್ಣನೆ ಕೃಷ್ಣ ನಿನ್ನನ್ನು ಎಲ್ಲ ಜಾರ ಅಂತಾರಲ್ದು. ಯಾಕಪ್ಪ? 16 ವರ್ಷದವ 16 ವರ್ಷದವರಿಗೆ ವಾರಿಗಾಗುವೆನೆ ನಮ್ಮ ಗೋಪಮ್ಮ. ನಂಗೆ 6 ವರ್ಷ, ಅವ್ರಿಗೆಲ್ಲ 10-16 ವರ್ಷ, ಅವ್ರಿಗೆ ವಾರಿಗೆ ಆಗ್ತೀನ? ಜಾರತನ ಬರುತ್ತಾನಮ್ಮ, ನೀನೇ ಯೋಚನೆ ಮಾಡು ಅಂತ ಹೇಳಿದ್ದಾರೆ. ಮತ್ತು ಅವ್ರ ಹಿಂದೆ ನೀವು ಪ್ರಶ್ನೆ ಮಾಡಿದ್ದು ಏನೋ ಮದುವೆ ಆಗದಿದ್ದವ್ರ ಜೊತೆ ಹೋಗ್ತಾನೆ ಅಂದರೆ ಅದೇನೋ ತಿಳ್ಕೊಬೋದು. ಮದುವೆ ಆದವ್ರ ಜೊತೆಗೆ ಹೋಗ್ತಾನೆ ಅಂತಂದರೆ ಎರಡೂ ತಪ್ಪೆ. ನಾವು ನೀವು ಹೋದರೆ ಗುಣಭರಿತನಾಗಿರ್ತಕ್ಕ ಅವನಿಗೆ ಕಿಂಚಿತ್ತೂ ಕೂಡ ಒಂದು ಸಾಸಿವೆ ಕಾಳನ್ನು ತಗೊಂಡು ಕುಟ್ರಿ ಅದು 100 ತುಣುಕಾಗತ್ತೆ. ಅದರ ಒಂದು ತಗೊಳ್ಳಿ, ಆ ಒಂದು ಭಾಗದಾಗ 100 ಮಾಡಿ, ಅಷ್ಟೂ ಕೂಡ ಅವನಲ್ಲಿ ದೋಷ ಇಲ್ಲೇ ಇಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ. ಅಂದರೆ ಅವನಿಗೆ ಕಾಮನೇ ಇಲ್ಲ ಅಂದಮೇಲೆ ಇವ್ರ ಜೊತೆ ಹೋಗಿ ಏನು ಪ್ರಯೋಜನ? ಕಾಮನೇ ಇಲ್ಲ ಅವನಿಗೆ. ಯಾರ್ಯಾರ ಜೊತೆ ಹೋಗ್ತಾರೆ? ಪರಸ್ಪರ ಕಾಮಗಳಾದರೆ ಹೋಗ್ತಾರೆ. ಅವರಿಗೆ ಇವನಲ್ಲಿ ಭಕ್ತಿ, ಇವನಿಗೆ ಅವರಲ್ಲಿ ನಮ್ಮವರು ಭಕ್ತರು ಅನ್ನೋ ಪ್ರೀತಿ. ಹೀಗಿದ್ದಾಗ ನಾವೇನೋ ಕಲ್ಪನೆ ಮಾಡೋದು ಸರಿನಾ? ಯೋಚನೆ ಮಾಡಿ. ಇದನ್ನೇ ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜ ಕೇಳಿದ್ದಾನೆ. ಸಕತಂ ಧರ್ಮ ಸೇತು ನಾಮ್, ಧರ್ಮಕ್ಕೆ ಸೇತು ಆಗಿರ್ತಕ್ಕಂಥ ಕೃಷ್ಣ ರಾಸಕ್ರೀಡಾ ಮಾಡ್ದಂತೆ ಏನರ್ಥ ಅಂತ ಪರೀಕ್ಷಿತ್ ಮಹಾರಾಜ ಕೇಳಿದ್ದಾನೆ. ಅದಕ್ಕೆ ಶುಕಾಚಾರ್ಯ ಉತ್ತರ ಹೇಳಿದ್ದಾರೆ, ಅತ್ಯಂತ ತತ್ವಮಯನಾಗಿರ್ತಕ್ಕ, ಈ ದೋಷಾದಿಗಳು ಇಲ್ಲದೇ ಇರ್ತಕ್ಕ, ಕಾಮಕ್ರೋಧಾದಿಗಳು ಯಾವುದು ಇಲ್ಲದೇ ಇರ್ತಕ್ಕ, ಅಸೂರ್ಯಾದಿಗಳು, ಅಸೂಯ ಮುಂತಾದಗಳು ಯಾವುದು ಇಲ್ಲದೇ ಇರ್ತಕ್ಕ ಕೇವಲ ಗುಣಭರಿತವಾದ ತತ್ವನಿಗೆ ಈರು ಮಾಡ್ತಕ್ಕಂಥದ್ದು ಅವನು ಮಾಡಿದ ಅಂದರೆ ಅದು ತಪ್ಪಲ್ಲ. ಯಾಕೆಂದರೆ
ಅವರ ಅಪೇಕ್ಷೆಯನ್ನು ಏನು ಅದನ್ನು ಅನುಗ್ರಹ ಮಾಡಿದ್ದಾನಷ್ಟೆ. ಇವರು ನಾವೆಲ್ಲ ಹೆಂಗೆ ಪ್ರಪಂಚದಲ್ಲಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಅಥವಾ ನಾವು ಇನ್ನೊಬ್ಬರನ್ನ ಅಪೇಕ್ಷೆ ಪಟ್ಕೊಂಡು ಜಾರತನ ಮಾಡ್ತೀವಿ, ಆ ರೀತಿ ಕೃಷ್ಣ ಮಾಡಿದವನಲ್ಲ. ಕೇವಲ ತನ್ನ ಕೈಯಿಂದ ಅವ್ರಿಗೆ ಸ್ಪರ್ಶ ಮಾಡಿದ್ರೆ ಸಾಕು, ಅವರಿಗೆ ಬಹಳ ಸುಖ. ಎಂಥ ಸುಖ? ದೈಹಿಕ ಸುಖ ಅಲ್ಲ. ದೈಹಿಕ ಸುಖ ಆದರೆ ಅದು ಇದಾಗತ್ತೆ, ದೈಹಿಕ ಸುಖ ಸಂಬಂಧನೇ ಇಲ್ಲ. ಹೀಗೆ ಮುಟ್ಟಿದ ಅಂದರೆ ಪರಮಾನಂದ ಅವರಿಗೆ ಅಂಥದ್ದು. ಈಗ ನೋಡಿ, ಸುಮ್ಮನೆ ನಾವು ಹೇಳ್ತೀವಿ ಮಂತ್ರಿ ಜೊತೆಗೆ ಮಹಾರಾಜರ ಜೊತೆ ನಮಗೆ ಹೋಗ್ಲಿಕ್ಕಾಗಲ್ಲ. ನಾವೆಲ್ಲರೂ ನಿಂತ್ಕೊಂಡಿರ್ತೀವಿ, ಹೋಗ್ತಿರ್ತೀವಿ. ಅದು ಆಕಸ್ಮಿಕವಾಗಿ ನಮ್ಮ ಕೈಗೆ ಅದು ಅವನ ಕಾರಿಗೆ ಮುಟ್ಟತ್ತೆ. ಕಾರಿಗೆ ಮುಟ್ಟಿದ್ರೆ ಏನೋ ಹಂಗೆ, ಹೇ ಮಹಾರಾಜನ ಕಾರ್ ಮುಟ್ಟಿದೆ ಕಣ ನಾನು ಅಂತ ಹೇಳ್ಕೊತೀವಿ. ಕಾರ್ ಮುಟ್ಟೋದೇನು ದೊಡ್ಡದ? ಮಹಾರಾಜನ ಕಾರು. ಹಾಗೆ ಕೃಷ್ಣನ ಒಂದು ಪಾದಾರದಿಂದ ಕೈ, ಕಾಲು, ಉಗುರು, ಅವನದೊಂದು ಕೂದಲು ಏನು ತಾಕಿದ್ರು ನಮಗೆ ಶುಭ ಅಂತ ತಿಳ್ಕೊಂಡವರಿಗೆ ವ್ಯಭಿಚಾರ ಆರೋಪ ಮಾಡೋದು ಸರಿನಾ? ಭಾಗವತದಲ್ಲೇ ಹೇಳಿದ್ದಾರೆ. ಇದು ದೊಡ್ಡವರಿಗೆ ಸಮ್ಮತವಾದದ್ದು, ನಾವು ಹಾಗೆ ಮಾಡಬಾರ್ದು. ಯಥಾ ರುದ್ರೋ ಅಪಿಬದ್ ವಿಷಂ, ರುದ್ರ ವಿಷ ಕುಡ್ದ ಅಂತ ನೀ ಕುಳಿಯಪ್ಪ ನೋಡೋಣ, ಆಗತ್ತಾ? ಅತ್ಯಂತ ಅದನ್ನು ಅರ್ಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಉಳ್ಳವರಿಗೆ ಆ ರೀತಿ. ಅದರಾಗೆ ಕೃಷ್ಣ ಅಂದರೆ ಇಂಥ ಅರ್ಗಿಸ್ಕೊಳ್ತಕ್ಕಂಥ ಭಕ್ತರು ಎಷ್ಟೋ ಜನ ಅವತಾರ ಮಾಡಿದ್ದಾರೆ. ಕೃಷ್ಣನ ಭಕ್ತರು, ಅವರಿಗೆ ದೋಷ ಇಲ್ಲ, ಕೃಷ್ಣನ ದೋಷ ಬರುತ್ತಾ? ಯೋಚನೆ ಮಾಡಪ್ಪ. ಆದ್ದರಿಂದ ಭಾಗವತದಂತೆ ಪೂರ ವಿಚಾರ ಮಾಡಿದರೆ ಅಲ್ಲೇ ಪರೀಕ್ಷಿತ್ ಮಹಾರಾಜನಿಗೆ ಶುಕಾಚಾರ್ಯರು ಕೃಷ್ಣನ ಬಗ್ಗೆ ಹಂಗನ್ಯತಾ ತಿಳ್ಕೋಬೇಡ ಅಂದರೆ, ಪರೀಕ್ಷಿತ್ ರಾಜ ಕೇಳಿದ್ದು ಅವನು ನಿಜವಾದ ಅವನ ಮನಸ್ಸಿಗೆ ಬಂದು ಕೇಳಿದ್ದಲ್ಲ, ಜನ ಹಿಂಗಂದಾರು ಅಂತ ಜನರ ದೃಷ್ಟಿಯಿಂದ ಪ್ರಶ್ನೆ ಮಾಡ್ದ ಹೊತ್ತು ಅವನಿಗೆ ಅಜ್ಞಾನ ಇತ್ತು ಅಂತಲ್ಲ. ಪರೀಕ್ಷಿತ್ ಮಹಾರಾಜನ ಬದುಕಿಸಿದವನು ಪರಮಾತ್ಮ ಕೃಷ್ಣನೇ, 2 ಸಾರಿ ಬದುಕಿಸಿದವನು ಅವನೇ. ಇತ್ಯಾದಿಗಳೆಲ್ಲ ಇರೋ ಕಾಲಕ್ಕೆ ಇನ್ನೂ ಒಂದು ಪರೀಕ್ಷಿತ್ ಬಗ್ಗೆ ಬಹಳ ಗುಖ್ಯ ಇದೆ. ಇನ್ನೊಂದು ಸರ್ತಿ ಕರೆದಾಗ ಹೇಳ್ತೀನಿ. ಅವನಿಗೆ ಪರೀಕ್ಷಿತ್ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರ 6 ವರ್ಷ 7 ವರ್ಷದ ಹುಡುಗ ಶಾಪ ಕೊಟ್ಟನಲ್ಲ, ಆ ಶಾಪ ಕೊಟ್ಟಿದ್ದು ಪರಿಹಾರ ಆಗಬೇಕಾದ್ರೆ ಅವನು ಗಂಗಾ ನದಿ ದಂಡೆಯೊಳಗೆ ಕೂತ್ಕೊಂಡಾಗ ಎಂತೆಂಥ ಪ್ರಪಂಚ ಸೃಷ್ಟಿ ಮಾಡುವಂಥ ಜ್ಞಾನಿಗಳು ಬಂದು ಕೂತಾರೆ. ಒಬ್ಬರು ಅವನ ಶಾಪ ತೆಗಿಲಿಲ್ಲ. ಯಾಕೆ ತೆಗಿಲಿಲ್ಲ? ತೆಗಿಬೋದಾಗಿತ್ತು. ಎಂತೆಂಥವ್ರು 10 ವರ್ಷೆಷ್ಟೋ ಬರೆದು ಅಂತ ಎಲ್ಲ 28 ಜನದ ಹೆಸರಿದ್ದಾರೆ. ಆದ್ದರಿಂದ ಅಂಥದ್ದೆಲ್ಲ ಯೋಗ್ಯತೆ ಇದ್ದವರಿಗೆ ಅದು ಸಾಧ್ಯ ಆಗುತ್ತೆ. ಕೃಷ್ಣ ಅಂಥ ಅವನ ಜಾರ ಕಳ್ಳ ಸುಳ್ಳ ಅಂತ ಆದರೆ ನಮ್ಮ ಹಿಂದಿನವರು ಅವನನ್ನು ಉಪಾಸನ ಮಾಡ್ತಿರ್ಲಿಲ್ಲ. ಒಬ್ಬನ ಕಳ್ಳನ್ನು ಉಪಾಸನ ಮಾಡಿದ್ರೆ ಎಲ್ಲ ಕಳ್ಳರನ್ನು ಉಪಾಸನ ಮಾಡಬೇಕಾಗುತ್ತೆ. ಒಬ್ಬನ ಕಳ್ಳನ್ನು ನಾವು ಉಪಾಸನ ಮಾಡಿದರೆ ಅವನಕ್ಕಿಂತ ಮಿಗಿಲಾದವನು ಉಪಾಸನ ಮಾಡಿ. ಒಂದು ಸರ್ತಿ ಜೈಲಿಗೆ ಹೋದವನಿಗೆ ಗೌರವ ಕೊಟ್ಟರೆ 10 ಸರ್ತಿ ಬಂದವನಿಗೆ ಹೆಚ್ಚು ಗೌರವ ಕೊಡಬೇಕಾಗುತ್ತೆ ಅಲ್ವಾ? ಅದು ನಮ್ಮವ್ರು ಮಾಡಿಲ್ಲ ಹಿಂದೆ. ಆದ್ದರಿಂದ ಕೃಷ್ಣ ಪರಿಪೂರ್ಣವಾದ ಪವಿತ್ರವಾದ ವಸ್ತು. ಅವರು ಎಲ್ಲಿದ್ದರೂ ಪವಿತ್ರ, ಎಷ್ಟು ಜನ ಹೆಂಗಸರ ಜೊತೆಗಿದ್ರೂ ಪವಿತ್ರ, ಬರೀ 16,000 ಜನರ 14 ಲಕ್ಷ ಜನ ಜೊತೆಗಿದ್ರೂ ಪವಿತ್ರ. ಆದ್ದರಿಂದ ಕೃಷ್ಣನ ಬಗ್ಗೆ ನಾವು ಭಾಗವತಾದಿಗಳನ್ನು ಅಧ್ಯಯನ ಮಾಡದೆ ಅನ್ಯಥಾ ತಿಳ್ಕೊಂಡು ಬರೆಯೋದು ಅದು ಪಾಪಕ್ಕೆ ಕಾರಣ ಆಗಿ ನರಕಕ್ಕೆ ಕಾರಣ ಆಗುತ್ತೆ. ಅಂಥ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಆದ್ದರಿಂದ ಭಾಗವತದಂಥ ಗ್ರಂಥ, ಭಾಗವತ ಮೋಕ್ಷ ಕೊಡ್ತಕ್ಕಂಥ ಗ್ರಂಥ ಸಾಮಾನ್ಯವಾಗಿ ಇನ್ಯಾವ ಪುರಾಣವೂ ಇಲ್ಲ. 18 ಪುರಾಣದಲ್ಲಿ ಭಾಗವತಕ್ಕೆ ಪುರಾಣ ರಾಜ ಅಂತ ಕರೀತಾರೆ. ಆದ್ದರಿಂದ ಭಾಗವತ ಎಲ್ಲದನ್ನೂ ಹೇಳುತ್ತೆ. ಇನ್ನು ಎಷ್ಟು ಹೇಳಬೇಕು? ಇನ್ನೊಂದು ಸರ್ತಿ ನೀವು ಕರೆಸಿದಾಗ, ನಿಮ್ಮ ಭೇಟಿ ಆದಾಗ ನೀವು ಸಾವಕಾಶವಾಗಿ ಕೂತ್ಕೊಂಡು ಕೇಳಿದ್ರಿ, ಇಡೀ ಭಾಗವತ 1 ವರ್ಷಕ್ಕೆ ಮುಗಿಸ್ಕೊಡ್ತೀನಿ. ಕೇಳಿ, ಏನು ಬೇಕಾದ್ರೂ ಕೇಳಿ, ಮೊದಲಿನ ಕೊನೆ ತನಕ ವಿತ್ ಎವಿಡೆನ್ಸ್, ಪ್ರಮಾಣಗಳ ಸಹಿತ ಕೊಡ್ತೀನಿ ನಾನು.
ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಅಂದರೆ ಈ ಒಂದು ಕಳ್ಳ ಯಾಕೆ ಅನ್ನೋದನ್ನು ಹೇಳಿದ್ರಿ, ಈ ಜಾರ ಅಲ್ಲ ಅನ್ನೋದನ್ನ ಹೇಗೆ ಅವನು ಗುಣ ಪರಿಪೂರ್ಣ ಅನ್ನೋ ವಿಷಯನ ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ನಮಗೆ. ಯಾಕೆಂದರೆ ನಾವೇನು ಅನ್ಕೊಳ್ತೀವಿ ನಮ್ಮ ಥರನೇ ದೇವರು ಅಂತ ಅನ್ಕೊಂಡ್ಬಿಡ್ತೀವಿ. ಅದು ಮೂಲಭೂತ ಸಮಸ್ಯೆ. ನಾವು ಮಾಡೋದನ್ನೆಲ್ಲ ಅವನು ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ಟು ನಾವು ನಮ್ಮ ಅಜ್ಞಾನದಿಂದ ನಾವು ಇದನ್ನೆಲ್ಲ ಮಾಡ್ತೀವಿ. ಆದರೆ ಜನಗಳಿಗೆ ತುಂಬ ಚೆನ್ನಾಗಿ ಆ ಒಂದು ಕನ್ವಿನ್ಸಿಂಗ್ ಆಗೋ ಥರ ತಾವು ತಿಳಿಸ್ಕೊಟ್ರಿ. ತುಂಬ ತುಂಬ ಧನ್ಯವಾದಗಳು. ಇವತ್ತು ಮೊದಲೇ ಅಧಿಕ ಮಾಸ, ಅದರಲ್ಲಿ ತಾವು ಇಲ್ಲಿ ಬಂದಿದ್ದೀರಾ, ಬಂದು ವೀರರಾಮ ದೇವರ ಒಂದು ಸನ್ನಿಧಾನನ ತಂದಿದ್ದೀರಾ. ಕೃಷ್ಣ, ನಾವು ಹೇಳಿದ್ರಿ ಎಲ್ಲಿ ಭಕ್ತ ಇರ್ತಾನೋ ಅಲ್ಲಿ ಕೃಷ್ಣ ಇರ್ತಾನೆ ಅಂತ. ಈಗ ನೀವು ಇದ್ದೀರಾ ಅಂದರೆ ನಮಗೆ ಕೃಷ್ಣನೇ ಇಲ್ಲಿ ಬಂದಿದ್ದಾನೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಅಂತ ತಿಳ್ಕೊಳ್ತಾ, ಆ ಕೃಷ್ಣನೇ ಅವನ ಕತೆ ಅವನೇ ಹೇಳ್ದ, ಅವನು ಯಾಕೆ ಕಳ್ಳ ಅಂತ ಅವನೇ ಹೇಳ್ದ, ಅವನು ಯಾಕೆ ಜಾರ ಅಂತ ಅವನೇ ಹೇಳ್ದ ಅಂತ ನಾವು ಭಾವಿಸ್ತೀವಿ. ತುಂಬ ತುಂಬ ಧನ್ಯವಾದಗಳು ಗುರುಗಳೇ. ನಿಮ್ಗೆ ಎಷ್ಟು ಅನಂತ ಕೋಟಿ ನಮಸ್ಕಾರಗಳು ಹೇಳಿದ್ರು ಕಡಿಮೆ. ಯಾಕೆಂದರೆ ನಿಮ್ಮ ಕಾರುಣ್ಯ ದೊಡ್ಡದು. ಯಾಕೆಂದರೆ ದೊಡ್ಡ ಪೀಠಾಧಿಪತಿಗಳು ನೀವು. ನಾವು ಯಾವುದೋ ಸಣ್ಣ ಒಂದು ಸ್ಟುಡಿಯೋ ಮಾಡಿಕೊಂಡು ಏನೂ ಗೊತ್ತಿಲ್ಲದೆ ABCD ಗೊತ್ತಿಲ್ಲದೆ ಇರೋರು ಏನೋ ಒಂದು ಪ್ರಶ್ನೆಗಳನ್ನು ಹಾಕೊಂಡು ಕೂತ್ಕೊಂಡು ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ತಾವು ಬಂದಿದ್ದೀರಿ. ಇನ್ನೂ ಅನೇಕ ಈ ಥರ ಒಂದು ಸಂವಾದಗಳು ತಮ್ಮಿಂದ ಜ್ಞಾನದ ಒಂದು ಲಹರಿ ಹರಿಲಿ ಅಂತ ಕೇಳ್ಕೊಳ್ತಾ, ಇನ್ನು ಮುಂದೆ ಅನೇಕ ಈ ಒಂದು ವಿಷಯಗಳನ್ನು ನಮ್ಮಿಂದ ಮಾಡುವಂತಹ ಒಂದು ಪೋಡ್ಕಾಸ್ಟ್ಗಳು ನಾವು ಮಾಡ್ತೀವಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ಗುರುಗಳೇ. ಕೃಷ್ಣ ಹುಟ್ಟಿದ ಜಾಗ ಜೈಲ್ ಹೆಂಗಿತ್ತು ಹಾಗೆ ನೀವು ಸ್ಟುಡಿಯೋ ಸಣ್ಣ ಜಾಗ, ಇದೇ ವಿಶ್ವ ಪ್ರಪಂಚ. ಯಾಕಂದ್ರೆ ಇದೆಲ್ಲ ಕಡೆ ಹೋಗುತ್ತಲ್ಲ. ಶ್ರೀ ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ತಾವು ನೋಡಿದ್ರಿ ಗುರುಗಳು ಎಷ್ಟು ಅದ್ಭುತವಾಗಿ ಇದನ್ನು ತಿಳಿಸ್ಕೊಟ್ರು. ಕೃಷ್ಣನ ಬಗ್ಗೆ ನಮಗೇನು ಇಲ್ಲ, ನಮಗೆ ಪ್ರೀತಿನೇ ಇದೆ. ಬೇರೆ ಯಾರಾದರೂ ಬಂದು ಈ ಥರ ಒಂದು ಕೇಳಿದಾಗ ತಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ನಮಗೆ. ಈ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳಿದರೆ, ಗುರುಗಳಿಂದ ತಿಳ್ಕೊಂಡಿದ್ರೆ, ಯಾರೋ ಬಂದ್ಬಿಟ್ಟು ನಮಗೆ ಏನ್ರಿ ನಿಮ್ಮ ದೇವರು, ಬೇಕಾದಷ್ಟು ಮತಗಳಿದ್ದಾರೆ, ಬೇಕಾದಷ್ಟು ಚಟುವಟಿಕೆಗಳು ನಡೀತಾ ಇದೆ ಸಮಾಜದಲ್ಲಿ, ನಮ್ಮ ಒಂದು ನಂಬಿಕೆಯನ್ನು ಕುಗ್ಗಿಸುವಂಥ ಕೆಲಸಗಳು ಬಹಳ ಜನ ಮಾಡೋ ಸಾಧ್ಯತೆ ಇದೆ. ಆವಾಗ ನಮ್ಮ ಒಂದು ದೃಢವಾದ ನಂಬಿಕೆ ನಮಗೆ ಆ ಭಗವಂತ ಯಾಕೆ ಇದೆಲ್ಲ ಮಾಡ್ದ, ಏನೇನು ಲೀಲೆಗಳನ್ನು ತೋರಿಸ್ದ ಅಂತ ಗುರುಗಳು ಹೇಳ್ಕೊಟ್ರು. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಜೈ ಶ್ರೀಕೃಷ್ಣ.